ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ನೀವೆಲ್ಲ ಕಾತರದಿಂದ ಕಾಯ್ತಿದ್ದ KCET ಆಪ್ಷನ್ ಎಂಟ್ರಿ ಲಿಂಕ್ ಅನ್ನು ಕೆಇಇ ಬಿಡುಗಡೆ ಮಾಡಿದೆ. ಒಂದು ಒಳ್ಳೆ ಕಾಲೇಜು, ಒಂದು ಒಳ್ಳೆ ಬ್ರಾಂಚ್ ನಿಮಗೆ ಸಿಗಬೇಕಾಗಿದ್ರೆ ಆಪ್ಷನ್ ಎಂಟ್ರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಬರೀ ಒಳ್ಳೆ ರ್ಯಾಂಕ್ ಪಡೆಯುವುದಲ್ಲ, ತುಂಬಾ ಬುದ್ಧಿವಂತಿಕೆಯಿಂದ ಪ್ರಿಪೇರ್ ಮಾಡಿದ ಆಪ್ಷನ್ ಲಿಸ್ಟ್ ಖಂಡಿತ ನಿಮ್ಮನ್ನು ಒಂದು ಟಾಪ್ ಕಾಲೇಜಸ್ ನಲ್ಲಿ ಅಡ್ಮಿಷನ್ ಸಿಗುವುದರಲ್ಲಿ ಸಹಾಯ ಮಾಡುತ್ತದೆ. ಹಾಗಾದ್ರೆ ಒಳ್ಳೆಯ ಆಪ್ಷನ್ ಲಿಸ್ಟ್ ಮಾಡಿ ಎಂಟ್ರಿ ಮಾಡಲು ನಾನು ಕೊಡುವ ಸಲಹೆ ಅಥವಾ 12 ಸೂತ್ರಗಳನ್ನು ತಪ್ಪದೆ ಕೊನೆವರೆಗೆ ನೋಡಿ. ಮೊದಲನೇ ಟಿಪ್, ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಬಹಳಷ್ಟು ಬ್ರಾಂಚ್ಗಳಿವೆ. ಅವುಗಳು ಯಾವುವು? ಇದರಿಂದ ಏನು ಕೆಲಸ ಮಾಡ್ಬೋದು? ಮೆಕ್ಯಾನಿಕಲ್ ಅಂದರೆ ಏನು? ಇಲೆಕ್ಟ್ರಾನಿಕ್ಸ್ ಅಂದರೆ ಏನು? ಮೆಕೆಟ್ರಾನಿಕ್ಸ್ ಅಂದರೆ ಏನು? ಹೀಗೆಲ್ಲ ನೀವೇ ಫೈಂಡ್ ಔಟ್ ಮಾಡಿ. ನಿಮ್ಮಲ್ಲಿ ಹುದುಗಿರುವ ಸ್ಕಿಲ್ಗೆ ಆ ಬ್ರಾಂಚ್ ಸರಿ ಹೊಂದುತ್ತಾ ನೀವೇ ಫೈಂಡ್ ಔಟ್ ಮಾಡಿ. ಎರಡನೇ ಸಲಹೆ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಅವುಗಳಲ್ಲಿ ಟಾಪ್ ಕಾಲೇಜಸ್ಗಳಾವು? ಯಾವ್ಯಾವ ಊರಲ್ಲಿ ಯಾವ್ಯಾವ ಕಾಲೇಜುಗಳಿವೆ? ಇಂಟರ್ನೆಟ್ನಲ್ಲಿ ಇರ್ಬೋದು, ಪತ್ರಿಕೆಗಳಲ್ಲಿ ಇರ್ಬೋದು, ಅಥವಾ ಬೇರೆಯವರ ಯಾರಾದರ ಮೂಲಕ ಅದನ್ನು ಕೇಳಿ ತಿಳಿದುಕೊಳ್ಳಿ. ನಂಬರ್ 3ನೇ ಸೂತ್ರ, ನೀವು ಫೋಕಸ್ ಮಾಡಿರುವ ಕಾಲೇಜ್ಗಳ ಬಗ್ಗೆ ಆದಷ್ಟು ಹೆಚ್ಚು ಮಾಹಿತಿ ಸಂಗ್ರಹಿಸಿ. ಈ ಕಾಲೇಜಿನಲ್ಲಿರುವ ಮೂಲ ಸೌಲಭ್ಯ, ಫ್ಯಾಕಲ್ಟಿ, NIRF ರ್ಯಾಂಕಿಂಗ್, ಪ್ಲೇಸ್ಮೆಂಟ್ ಹೇಗಿದೆ ಮತ್ತು ಬೇರೆ ಫೆಸಿಲಿಟೀಸ್ಗಳ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳಿ. ಟಿಪ್ ನಂಬರ್ 4, ಆಪ್ಷನ್ ಎಂಟ್ರಿ ಮಾಡಬೇಕಾಗಿದ್ದರೆ ಕೋಡ್ ನಂಬರ್ ಆಫ್ ದ ಕಾಲೇಜ್, ಕೋಡ್ ನಂಬರ್ ಆಫ್ ಬ್ರಾಂಚಸ್ ಗೊತ್ತಿರುವುದು ಅವಶ್ಯಕ. ಕರ್ನಾಟಕದಲ್ಲೇ ಸುಮಾರು 100ರಿಂದ 120 ಬೇರೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿವೆ. ಆಪ್ಷನ್ ಎಂಟ್ರಿ ಟೈಮ್ನಲ್ಲಿ ಅವುಗಳ ಅವಶ್ಯಕತೆ ಖಂಡಿತ ಇರ್ತದೆ. ನನ್ನ ಹಿಂದಿನ ಹಳೆ ವಿಡಿಯೋದ ಕೊನೆಯ ಭಾಗದಲ್ಲಿ KCETಯಿಂದ ಲಭ್ಯವಾಗಿರುವ ಎಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳ ಹಾಗೂ ಕೋಡ್ ಲಿಸ್ಟ್ಗಳನ್ನು 5ನೇ ಸಲಹೆ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಗಳಿವೆ. ಅವುಗಳಲ್ಲಿ ಸರ್ಕಾರಿ ಕಾಲೇಜುಗಳು ಯಾವುದು, ಪ್ರೈವೇಟ್ ಕಾಲೇಜುಗಳು ಯಾವುದು, VTU ಅಂಡರ್ ಬರುವ ಕಾಲೇಜುಗಳು ಯಾವುದು, ಯಾವ ಕಾಲೇಜುಗಳು ಆಟೋನಮಸ್ ಸ್ಟ್ಯಾಟಸ್ ಪಡೆದಿದೆ, ಯಾವುದು ಪ್ರೈವೇಟ್ ಯೂನಿವರ್ಸಿಟಿ, ಯಾವುದು ಡೀಮ್ಡ್ ಯೂನಿವರ್ಸಿಟಿ, ಇವುಗಳನ್ನೆಲ್ಲ ಫೈಂಡ್ ಔಟ್ ಮಾಡಿ ತಿಳ್ಕೊಳ್ಳಿ. ಟಿಪ್ ನಂಬರ್ 6, ಆಪ್ಷನ್ ಲಿಸ್ಟ್ ಮಾಡುವ ಮೊದಲು ಹಿಂದಿನ ವರ್ಷಗಳ ಆಯಾ ಕಾಲೇಜುಗಳ ಆಯಾ ಬ್ರ್ಯಾಂಚ್ಗಳ ಕಟ್ ಆಫ್ಗಳನ್ನು ಪರಿಶೀಲಿಸಿ. ಈ ಬಾರಿ ಸೀಟುಗಳ ಸಂಖ್ಯೆ ಹೆಚ್ಚಾಗಿದ್ದರೂ, ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಿದ್ದರೂ ನಿಮಗೆ ಯಾವ ಕಾಲೇಜಿಗೆ ಯಾವ ಬ್ರ್ಯಾಂಚ್ಗೆ ಜಾಸ್ತಿ ಡಿಮ್ಯಾಂಡ್ ಅಂತ ಗೊತ್ತಾಗುತ್ತೆ. ಕಳೆದ ಬಾರಿಯ ಕಟ್ ಆಫ್ ಡೀಟೇಲ್ಸ್ನ ಲಿಸ್ಟನ್ನು ನನ್ನ ಹಳೆಯ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಎಲ್ಲರೂ ದಯವಿಟ್ಟು ಅದನ್ನು ನೋಡಿ ಮಾಹಿತಿಯ ಸದುಪಯೋಗ ಪಡೆದುಕೊಳ್ಳಿ. ಸಲಹೆ 7, ಯಾವಾಗಲೂ ಟಾಪ್ ರ್ಯಾಂಕಿಂಗ್ ಇರುವ ಕಾಲೇಜ್ಗಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡಿ. ಅದಲ್ಲದೆ ನಿಮ್ಮ ಮನೆಗೆ ಹತ್ತಿರವಾಗಿರುವ ಒಳ್ಳೆ ಕಾಲೇಜಸ್ ಇದ್ದರೆ ಅದನ್ನು ಲಿಫ್ಟ್ನ ಮೇಲ್ಭಾಗದಲ್ಲಿ ಹಾಕಿ. ಯಾಕೆಂದರೆ ಹಾಸ್ಟೆಲ್, ಪೇಯಿಂಗ್ ಗೆಸ್ಟ್ ಅಂತೆಲ್ಲ ಜಂಜಾಟ ಇರಲ್ಲ. ಟ್ರಾವೆಲ್ ಟೈಮ್ ಕೂಡ ಬಹಳ ಕಮ್ಮಿ ಆಗ್ತದೆ. ಸೂತ್ರ ನಂಬರ್ 8, ಪ್ರತಿಯೊಂದು ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ಕಂಡುಕೊಳ್ಳಿ. ಸರ್ಕಾರಿ ಕಾಲೇಜಿನಲ್ಲಿ ಕಮ್ಮಿ ಫೀಸ್, ಏಡೆಡ್ ಕಾಲೇಜಿನಲ್ಲಿ ಅನ್ಏಡೆಡ್ ಕಾಲೇಜಸ್ಗಳಿಗಿಂತ ಕಡಿಮೆ ಫೀಸ್ ಇರುತ್ತೆ. ಸರ್ಕಾರ ನಿರ್ಧರಿಸಿದ ಫೀಸ್ಗಿಂತ ಎಷ್ಟು ಹೆಚ್ಚು ಹಣ ಪಾವತಿಸಬೇಕು, ಹಾಸ್ಟೆಲ್ ಸೇರಿ ಬೇರೆ ಖರ್ಚು ಎಷ್ಟಾಗ್ಬೋದು ಮೊದಲೇ ಫೈಂಡ್ ಔಟ್ ಮಾಡಿ ರೆಡಿ ಆಗಿರಿ. ಟಿಪ್ ನಂಬರ್ 9, ನಿಮ್ಮ ಪೇರೆಂಟ್ಸ್, ಫ್ರೆಂಡ್ಸ್, ಕಾಲೇಜಿನಲ್ಲಿ ಈಗಲೇ ಓದ್ತಿರುವ ಬೇರೆ ಸ್ಟೂಡೆಂಟ್ಸ್ ಹಾಗೂ ಹಲವಾರು ಆ ಫೀಲ್ಡ್ನಲ್ಲಿರುವ ಎಕ್ಸ್ಪರ್ಟ್ ಅವರ ಸಲಹೆಯನ್ನು ಪಡೆದುಕೊಳ್ಳಿ. ಸಲಹೆ ನಂಬರ್ 10, ಇಷ್ಟರವರೆಗೆ ನೋಡಿದ ಎಲ್ಲ ಸೂತ್ರಗಳನ್ನು ಪರಿಗಣಿಸಿ ನಿಮ್ಮದೇ ಆದ ಒಂದು ಲಿಸ್ಟನ್ನು ತಯಾರು ಮಾಡಿ ಅದನ್ನು ಕಾಗದದ ಮೇಲೆ ಬರೆದಿಡಿ. ಆ ಲಿಸ್ಟ್ನಲ್ಲಿ ಆದಷ್ಟು ಟಾಪ್ ಕಾಲೇಜಸ್, ಟಾಪ್ ಬ್ರಾಂಚಸ್ಗೆ ಆದ್ಯತೆ ಕೊಟ್ಟು ನಿಮಗೆ ಸಿಕ್ಕಿರುವ ರ್ಯಾಂಕಿಗೆ ಆ ಕಾಲೇಜು ಸಿಗುವ ಚಾನ್ಸ್ ಕಡಿಮೆ ಇದ್ದರೂ ಟಾಪ್ ಪ್ರಯಾರಿಟಿ ಕೊಡಿ. ಇದರ ಕೆಳಗೆ 2ನೇ ಭಾಗದಲ್ಲಿ ನಿಮಗೆ ಸಿಕ್ಕಿದ್ರೂ ಸಿಗಬಹುದಾದ ಕಾಲೇಜಸ್ನ ಪಟ್ಟಿ ಹಾಕಿ ಹಾಗೂ 3ನೇ ಭಾಗದಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಖಂಡಿತ ಸಿಗಲೇಬೇಕಾದ ಕಾಲೇಜಸ್ಗಳನ್ನು, ಕೋರ್ಸ್ಗಳನ್ನು ಪಟ್ಟಿ ಮಾಡಿ. ಟಿಪ್ ನಂಬರ್ 11, ನಿಮ್ಮಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ಚಾಯ್ಸನ್ನು ಆಪ್ಷನ್ ಎಂಟರ್ ಮಾಡಿ. ಏಕೆಂದರೆ ಕಂಪ್ಯೂಟರ್ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ, ನಿಮ್ಮ ಚಾಯ್ಸ್ಗೆ ಅನುಗುಣವಾಗಿ ನಿಮಗೆ ಸೀಟ್ ಅಲಾಟ್ ಮಾಡಿಕೊಡುತ್ತೆ. ಹೀಗಿರೋದ್ರಿಂದ
ನೀವು ನೆಕ್ಸ್ಟ್ ರೌಂಡ್ನಲ್ಲಿ ಬೆಟರ್ ಆಪ್ಷನ್ ಟ್ರೈ ಮಾಡಬೇಕಾಗಿದ್ದರೆ ನಿಮ್ಮ ಸಿಕ್ಕಿದ ಸೀಟಿನ ಕೆಳಗಿನ ಎಲ್ಲ ಆಪ್ಷನ್ ಹೊರಟೋಗುತ್ತೆ. ಮುಂದಿನ ರೌಂಡ್ನಲ್ಲಿ ಮೇಲ್ಭಾಗದ ಆಪ್ಷನ್ ಮಾತ್ರ ಉಳ್ಕೊಂಡು ಅದರಲ್ಲೇ ಏನಾದರೂ ನಿಮಗೆ ಹೊಸ ಚಾನ್ಸ್ ಇದೆಯಾ ಅಂತ ತಿಳಿಯುತ್ತೆ. ಆದ್ದರಿಂದ ಎಷ್ಟು ಜಾಸ್ತಿ ಆಪ್ಷನ್ ನೀವು ಕ್ರಿಯೇಟ್ ಮಾಡಿ ಎಂಟ್ರಿ ಮಾಡ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದು. ಟಿಪ್ ನಂಬರ್ 12, KE ಅವರು ಮೊದಲಿಗೆ ಮಾಕ್ ಆಪ್ಷನ್ ಎಂಟ್ರಿ ಮಾಡಿಸಿ ಮಾಕ್ ಸೀಟ್ ಅಲಾಟ್ಮೆಂಟ್ ಮಾಡುತ್ತಾರೆ. ನಿಮಗೆ ಇದರಲ್ಲಿ ನಿಮ್ಮ ಇಷ್ಟದ ಸೀಟ್ ಸಿಗ್ಬೋದು ಅಥವಾ ಬೇರೆನೋ ಸೀಟ್ ಸಿಗ್ಬೋದು. ಒಮ್ಮೆ ಮಾಕ್ ರಿಸಲ್ಟ್ಸ್ ಅನೌನ್ಸ್ ಆದ ನಂತರ ಪ್ರತಿ ಒಂದು ಕಾಲೇಜ್ನ ಮಾಕ್ ಕಟ್ ಆಫ್ ನೋಡ್ಕೊಳ್ಳಿ ಹಾಗೂ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮತ್ತೆ ಎಡಿಟ್ ಮಾಡಿ ನಿಮ್ಮ ಚಾಯ್ಸನ್ನು ರೀಅರೇಂಜ್ ಮಾಡಿ. ಇದರಿಂದ ನಿಮಗೆ ಒಳ್ಳೆ ಕಾಲೇಜ್ ಸಿಗುವ ಸಾಧ್ಯತೆ ಇನ್ನೂ ಹೆಚ್ಚಾಗುತ್ತೆ. ಈ ಎಲ್ಲ ಟಿಪ್ಸನ್ನು ನೀವು ಮುಂಬರುವ ಆಪ್ಷನ್ ಎಂಟ್ರಿ ಟೈಮ್ನಲ್ಲಿ ಉಪಯೋಗಿಸಿ ಒಂದು ಒಳ್ಳೆ ಕಾಲೇಜ್ನಲ್ಲಿ ಅಡ್ಮಿಷನ್ ಪಡೆಯಿರಿ ಅಂತ ಹಾರೈಸ್ತಾ ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.